ಅವಿನಾಶ್ ಸರ್, ನಿಮ್ಮ ಲುಕ್ಕು ಮಾತ್ರ ಸಖತ್ ಕಿಕ್ ಕೊಡ್ತಾ ಇದೆ ಟ್ರೈಲರಲ್ಲಿ. ಸೊ ಮಾತು ನಿಮ್ಮಿಂದನೇ ಶುರು ಮಾಡೋಣ. 15ನೇ ತಾರೀಕು ಬಿಡುಗಡೆ ಆಗ್ತಿದೆ ಸರ್ ನಮ್ಮ ಚಿತ್ರ. ನೀವೆಷ್ಟು ಕಾತರದಿಂದ ಕಾಯ್ತಿದ್ದೀರಾ? ಮೊನ್ನೆ ಎಲ್ಲ ಹೇಳಿಬಿಟ್ಟಿದ್ದೀನಿ ಆ್ಯಕ್ಚುಲ್ ಆಗಿ. ಬೈರತಿರಣಗಲ್ ನನ್ನ ಹೆಂಡತಿ ಹೇಳ್ತಾ ಇದ್ಲು ಟ್ರೈಲರ್ ನೋಡ್ತಾ ಇದ್ದಾಗೆ, ಇದು ಬ್ಲಾಕ್ ಬಸ್ಟರ್ ಕಾರಣ ಅಂತ. ಅಂದರೆ ಆ ಸಿನಿಮಾ ಆಗಿದೆ ನಿಜವಾಗ್ಲೂ. ಶಿವಣ್ಣ ಹೇಳ್ತಾ ಇದ್ರಿ, ನಮ್ಮ ದೇಶಕ್ಕೆ ರಜನಿಕಾಂತ್ ಹೇಗೋ ಕರ್ನಾಟಕಕ್ಕೆ ಶಿವಣ್ಣ ಅವರು ಅಂತ. ಆದರೆ ನಾನು ಶಿವಣ್ಣ ಅವ್ರಿಗೆ ಹೇಳಿದ್ದೆ, ಆ ಜೈಲರ್ನಲ್ಲಿ ಆ ಇಂಟ್ರೊಡಕ್ಷನ್ ಇದೆಯಲ್ಲ, ಅವ್ರು ರಜನಿಕಾಂತ್ ಮರೆಸ್ಬಿಟ್ರು, ಅಷ್ಟು ಅದ್ಭುತವಾಗಿ ಮಾಡಿದ್ರು. ಅಂದರೆ ಮತ್ತೆ ಹೇಳ್ತೀನಿ, ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದರೆ ಅದಕ್ಕೆ ಕಾರಣ ಶಿವರಾಜ್ ಕುಮಾರ್ ಮತ್ತು ದೊಡ್ಡ ಮನೆ. ಯಾಕೆಂದರೆ ನನ್ನ ಕೆರಿಯರ್ ಶುರು ಆಗಿದ್ದು ಅಲ್ಲಿಂದ. ಈ ಸಿನಿಮಾ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನಗೆ. ಗೀತಾ ಮೇಡಮ್, ಅದ್ಭುತವಾದ ಪ್ರೊಡಕ್ಷನ್. ನಿಜವಾಗ್ಲೂ ನಮ್ಮನ್ನೆಲ್ಲ ಒಂಥರ ರಾಜ ಥರ ನೋಡ್ಕೊಂಡ್ರಿ ನೀವು. ಫ್ರ್ಯಾಂಕ್ಲಿ ಅಷ್ಟು ಅದ್ಭುತವಾಗಿ ನೋಡ್ಕೊಂಡ್ರಿ. ಇಟ್ ವಾಸ್ ಅ ಗ್ರೇಟ್ ಪ್ರೊಡಕ್ಷನ್. ಹ್ಯಾಟ್ಸ್ ಆಫ್ ಟು ಯು ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ನರ್ತನ್ ಜಿ, ಅವರು ಎಲ್ಲೂ ಹೋಗ್ತಾರೆ ಗೊತ್ತಿಲ್ಲ. ಈ ಸಿನಿಮಾ ಆದಮೇಲೆ ನಮ್ಮ ಜೊತೆ ಇರ್ತಾರೆ ಅಂದ್ಕೊಂಡಿದ್ದೀನಿ. ಈಸ್ ಅ ಅದ್ಭುತವಾದ ನಿರ್ದೇಶಕರು, ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಶಿವಣ್ಣನ ಬಗ್ಗೆ ಎಷ್ಟು ಹೇಳೋದು, ಎಲ್ಲರೂ ಹೇಳಿದಾರಲ್ಲ ಇಲ್ಲಿವರೆಗೆ, ಅವರೆಲ್ಲ ಹೇಳಿದ್ದು ತುಂಬ ಕಡಿಮೆನೆ. ಅದಕ್ಕೆಲ್ಲದಕ್ಕಿಂತ ಇನ್ನೂ ದೊಡ್ಡ ಮನುಷ್ಯ ಶಿವಣ್ಣ ಅವರು. ಅವ್ರ ಬಗ್ಗೆ ಹೇಳೋಕೆ ಹೋದ್ರೆ ಮುಗಿಯೋದಿಲ್ಲ. ಶಿವಣ್ಣ, ಥ್ಯಾಂಕ್ ಯು ಅಗೇನ್ ಶಿವಣ್ಣ, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಫಿಲ್ಮ್. ಥ್ಯಾಂಕ್ ಯು.